ಕಿರ್ಚ್ಬೇಡ್ವೆ, ನಿಧಾನಕ್ ಮಾತಾಡು. ಹಾ, ಇಲ್ಲಿ ಕೇಳಿಸ್ಕೋ. ಏನ್ ಗೊತ್ತಾ, ಮೊನ್ನೆ ITR ನ ಫೈಲ್ ಮಾಡಕ್ ಹೋಗಿದ್ನಾ, ನನ್ CA ಅದೇನೋ TCS ಅಂತೆ 14,979 ರೂಪಾಯಿ ರೀಫಂಡ್ ಬರುತ್ತೆ ಮೇಡಮ್ ಅಂತ ಅಂದ್ರು. ಏನು TCS ಅಂತಂದ್ರೆ ಏನ್ ಗೊತ್ತಾ, ನಾವು ಕಾರ್ ತಗೊಂಡಾದ್ಮೇಲೆ ಅದರಿಂದ TCS ಅನ್ನೋದು ನಮ್ಗೆ ವಾಪಸ್ ಬರತ್ತೆ. ಓಹೋ, ಕಾರ್ ತಗೊಳ್ಳೋ ಪ್ರತಿಯೊಬ್ಬರಿಗೂ TCS ಬರತ್ತಾ? ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಕಾರ್ ಶೋರೂಮ್ ಪ್ರೈಸ್ ಏನಾದ್ರೂ 10 ಲಕ್ಷಕ್ಕಿಂತ ಜಾಸ್ತಿ ಹೋಗಿದೆ ಅಂತಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ TCS ಅನ್ನೋದು 1% ಆಲ್ರೆಡಿ ಕೊಟೇಶನ್ ಅಲ್ಲಿ ಆಡ್ ಆಗಿರುತ್ತೆ. ಸೊ ಬೇಸಿಕಲಿ ನಾವು ಸರ್ಕಾರಕ್ಕೆ ಗೊತ್ತಿಲ್ಲದೇನೆ ಅಮೌಂಟ್ ಅನ್ನ ಪೇ ಮಾಡಿರ್ತೀವಿ. TCS ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂತ. ಸೊ ಯಾರೆಲ್ಲ ಕಾಸ್ಟ್ಲಿ ಕಾರನ್ನ ಪರ್ಚೇಸ್ ಮಾಡ್ತಾರೋ ಸರ್ಕಾರಕ್ಕೆ TCS ಮುಖಾಂತರ ಡೇಟಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ನ ಎಕ್ಸ್ ಕಾರ್ ಶೋರೂಮ್ ಪ್ರೈಸ್ ಬಂದು 14,97,900 ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ TCS 1% ಅಂದ್ರೆ 14,979 ರೂಪಾಯಿ. ಸೊ ಇಷ್ಟನ್ನು ನಾವು ಗೊತ್ತಿಲ್ಲದೆ ಸರ್ಕಾರಕ್ಕೆ ಕಟ್ಟಿರ್ತೀವಿ ಅಲ್ವಾ. ಸೊ ಇದೇ ನಮ್ಗೆ ರೀಫಂಡ್ ಮುಖಾಂತರ ಬರೋದು. ಅದನ್ನೇ ನಿಮ್ CA ಕೂಡ ಹೇಳಿರೋದು. ಇಷ್ಟೊಂದೆಲ್ಲ ವಿಷಯ ಇದೆಯಾ?